ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ RCB ತಂಡವು ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಆಡುತ್ತಿದ್ದು, ಅದರಲ್ಲಿಯೂ RCB ತಂಡದ ಬೆಂಕಿ ಆಟಗಾರರಾಗಿರುವ ಎಲಿಸ್ ಪೆರೇರಾ ಅವರು ಯಾವೆಲ್ಲ ರೀತಿಯಾಗಿರುವಂಥ ಪರ್ಫಾರ್ಮೆನ್ಸ್ ಅನ್ನು ಈಗಾಗಲೇ ತೋರಿಸಿದ್ದಾರೆ. ಅದರ ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ RCB ತಂಡವು ಇವತ್ತಿನ ಒಂದು ಪಂದ್ಯದಲ್ಲಿ ಯಾವೆಲ್ಲ ರೀತಿಯಾಗಿರುವಂಥ ಪ್ಲೇಯಿಂಗ್ 11 ಅನ್ನು ಒಳಗೊಂಡಿದೆ ಮತ್ತು RCB ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಖಂಡಿತವಾಗಿಯೂ ಜಯವನ್ನು ಸಾಧಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು RCB ಹಾಗೂ WPLಗೆ ಸಂಬಂಧಪಟ್ಟಂಥ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ತಡ ಮಾಡದೆ ಶುರು ಮಾಡೋಣಂತೆ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಹೇಳುವುದಾದರೆ RCB ತಂಡದ ಬೆಂಕಿ ಆಟಗಾರ್ತಿಯಾಗಿರುವ ಎಲಿಸ್ ಪೆರೇರಾ ಅವರು ಈಗಾಗಲೇ ಕಳೆದ 2 ಪಂದ್ಯಗಳಲ್ಲಿ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ತೋರಿಸದೇ ಇದ್ದ ಕಾರಣದಿಂದಾಗಿ ನಿನ್ನೆ ತಾನೇ ಪ್ರಾಕ್ಟೀಸ್ ಪಂದ್ಯದಲ್ಲಿ ಎಲಿಸ್ ಪೆರೇರಾ ಅವರು ಈಗಾಗಲೇ ಉತ್ತಮವಾದಂಥ ಆಲ್ರೌಂಡರ್ ರೂಪದಲ್ಲಿ ಎಲ್ಲ ರೀತಿಯಾಗಿರುವಂಥ ಪರ್ಫಾರ್ಮೆನ್ಸ್ ಅನ್ನು ನಿನ್ನೆ ತಾನೇ ಪ್ರಾಕ್ಟೀಸ್ ಪಂದ್ಯದಲ್ಲಿ ತೋರಿಸಿದ್ದಾರೆ. ಅದೇ ರೀತಿಯಾಗಿ RCB ತಂಡವು ಯಾವೆಲ್ಲ ರೀತಿಯಾಗಿರುವಂಥ ಗುಜರಾತ್ ಜಾಯಿಂಟ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಆಡಿದೆಯೋ ಅದೇ ರೀತಿಯಾದಂಥ ಪಂದ್ಯವನ್ನು ಕೂಡ ಇವತ್ತಿನ ಒಂದು ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ RCB ತಂಡವು ತೋರಿಸುತ್ತಾರೆ. ಅದೇ ರೀತಿಯಾಗಿ ನಮ್ಮ ಒಂದು RCB ತಂಡದ ಪ್ಲೇಯಿಂಗ್ 11 ಅನ್ನು ನಾವು ನೋಡಿಕೊಂಡಾಗ ಸ್ನೇಹಿತರೆ, ಯಾವೆಲ್ಲ ರೀತಿಯಾಗಿರುವಂಥ ಪ್ಲೇಯಿಂಗ್ 11 ಅನ್ನು ಗುಜರಾತ್ ಜಾಯಿಂಟ್ಸ್ ತಂಡದ ವಿರುದ್ಧ RCB ತಂಡವು ಈಗಾಗಲೇ ಒಳಗೊಂಡಿದೆಯೋ ಅದೇ ರೀತಿಯಾದಂಥ ಪ್ಲೇಯಿಂಗ್ 11 ಅನ್ನು ತೆಗೆದುಕೊಂಡು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ RCB ತಂಡವು WPL ಸೀಸನ್ 2ರಲ್ಲಿ ತನ್ನ 3ನೇ ಪಂದ್ಯವನ್ನು ಆಡಲು ಈಗಾಗಲೇ ಸಿದ್ಧವಾಗಿದೆ. ಸ್ನೇಹಿತರೆ, ನಮ್ಮ ಒಂದು RCB ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಇವತ್ತಿನ ಒಂದು ಪಂದ್ಯವನ್ನು ಗೆದ್ದರೆ WPL ಸೀಸನ್ 2ರಲ್ಲಿ ನಮ್ಮ ಒಂದು RCB ತಂಡವು ಹ್ಯಾಟ್ರಿಕ್ ವಿನ್ಗಳ ಜಯವನ್ನು ಈಗಾಗಲೇ ಸಾಧಿಸುತ್ತದೆ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೂಡ ನಾವು ನೋಡಬಹುದು. ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ RCB ತಂಡವು ಪಂದ್ಯವನ್ನು ಗೆಲ್ಲುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂಥ ಮುಂತಾದ ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.